ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ವಂಚನೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಈ ವಿಚಾರದಲ್ಲಿ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿದೆ. ಬೆಂಗಳೂರಿನಲ್ಲಿ ಸಂತ್ರಸ್ತೆಯೊಂದಿಗೆ ಸ್ಥಳ ಮಹಜರನ್ನು ನಡೆಸಿದ್ದಾರೆ ಬೀದರ್ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸ್ಪಾಟ್ ಮಹಜರಾಗಿರುವಂತಹದ್ದು. ಬೆಂಗಳೂರಿನ ಹೋಟೆಲ್ನಲ್ಲಿ ಅತ್ಯಾಚಾರ ಮಾಡಿದಂತಹ ಆರೋಪವನ್ನ ಸಂತ್ರಸ್ತೆ ಮಾಡಿದ್ರು. ಸ್ಥಳ ಮಹಜರಿನ ಬಳಿಕ ಚೌಹಾಣ್ ಪುತ್ರನಿಗೆ ಮತ್ತೊಮ್ಮೆ ನೋಟಿಸ್ ಅನ್ನ ಸರ್ವ್ ಮಾಡುವಂತಹ ಸಾಧ್ಯತೆ ಇದೆ. ವಿಚಾರಣೆಯನ್ನ ಫೇಸ್ ಮಾಡಿ ಅಂತೇಳಿ ನೋಟಿಸ್ ಅನ್ನ ನೀಡಿದ ಬಳಿಕ ಪ್ರಭು ಚೌಹಾಣ್ ಪುತ್ರನನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಇದೇ ಸಂತ್ರಸ್ತ ಮಹಿಳಾ ಆಯೋಗಕ್ಕೆ ಹೋಗಿತ್ತು, ದೂರನ್ನು ಕೊಟ್ಟಿದ್ರು. ಅದಾದ ಮೇಲೆ ದೂರು ದಾಖಲಾಯಿತು. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕಾಗಿದೆ. ಇದಕ್ಕೆ ಪ್ರಭು ಚೌಹಾಣ್ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದರು. ಎಲ್ಲೆಲ್ಲಿ ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗಿ ವಂಚನೆಯನ್ನು ಮಾಡಲಾಗಿತ್ತು, ಅತ್ಯಾಚಾರಗೈಲಾಗಿತ್ತು, ಆ ಸ್ಥಳ ಮಹಜರನ್ನು ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಇವೆಲ್ಲವೂ ಕೂಡ ತನಿಖಾ ಹಂತಗಳು, ಇವೆಲ್ಲವೂ ಕೂಡ ಫಾರ್ಮಾಲಿಟೀಸ್. ಈಗ ಬೀದರ್ ಪೊಲೀಸರು ಆ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಕೇಳಿ ಬಂದಿರುವಂತಹ ಅತ್ಯಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಜೊತೆಗೆ ಚೌಹಾಣ್ ಪುತ್ರನ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಖಂಡಿತ ಪ್ರೇಮ್, ನಿಜಕ್ಕೂ ಅಂದ್ರೆ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಏನು ಅತ್ಯಾಚಾರ ಕೇಸು ದಾಖಲಾಯ್ತು ಅವ್ರ ಮೇಲೆ. ಅದಾದ ನಂತರ ಏನೋ ಒಂದೀಗ ಪೊಲೀಸರ ತನಿಖೆ, ಬೀದರ್ ಪೊಲೀಸರ ತನಿಖೆ ಶುರುಕೊಂಡಿರುತ್ತೆ. ಯಾಕಂದ್ರೆ ಬೀದರ್ನ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಅತ್ಯಾಚಾರದ ಕೇಸು ದಾಖಲಾಗಿರುತ್ತೆ. ಇದಾದ ಬಳಿಕ ಈಗ ಏನೋ ಒಂದು ಸಂತ್ರಸ್ತೆ ಏನೋ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದಾಗ, ಅಂದ್ರೆ ಈ ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ದ, ಅಂದ್ರೆ ಲಾತೂರ್ನ ಲಾಡ್ಜ್ ಆಗಿರ್ಬೋದು, ಮಹಾರಾಷ್ಟ್ರ ಲಾತೂರ್ ಮತ್ತೆ ಶಿರ್ಡಿ ಮತ್ತೆ ಬೆಂಗಳೂರಿನ ನಾನು ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ದ ಅನ್ನುವಂಥದ್ದು, ಅಲ್ಲಿ ಬಲವಂತವಾಗಿ ಲೈಂಗಿಕ ಕ್ರಿಯೆ ಮಾಡಿದ್ದಾರೆ ಅನ್ನುವಂಥದ್ದು ಏನೊಂದು ಆರೋಪ ಕೇಳಿ ಬಂದಿತ್ತು. ಅಂದ್ರೆ ಎಫ್ಐಆರ್ ಉಲ್ಲೇಖ ಆಗಿತ್ತು. ಆ ಪ್ರಕಾರ ಇವತ್ತು ಆ ಒಂದು ಸಂತ್ರಸ್ತೆಯನ್ನ ಈಗಾಗಲೇ ಹಿಂದೆ 2 ದಿನಗಳ ಹಿಂದೆ ಈಗ ಮಹಾರಾಷ್ಟ್ರದ ಲಾತೂರ್ ಮತ್ತು ಸಿಟಿಗೆಲ್ಲ ಕರೆಸ್ಕೊಂಡು ಹೋಗಿ ಅಲ್ಲಿ ಮಹಜರನ್ನ ಮಾಡಿರುವಂತದ್ದು. ಅಂದ್ರೆ ಈಗ ಇವತ್ತು ಬೆಂಗಳೂರಿನಲ್ಲಿ ಮಾಡ್ತಿರುವಂತದ್ದು, ಬೆಂಗಳೂರಿನ ಖಾಸಗಿ ಹೋಟೆಲ್ ಇವತ್ತು ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರನ್ನು ಮಾಡುವಂತದ್ದು ಮಾಡ್ತಿರುವಂತದ್ದು ಬೀದರ್ ಪೊಲೀಸ್. ಈಗ ತನಿಖೆ ಚುರುಕುಗೊಂಡಿರುವಂತದ್ದು. ಈಗಾಗಲೇ ಏನೀಗ ಎಫ್ಐಆರ್ ದಾಖಲಾಗಿರುವಂತದ್ದು, ಒಂದ್ ಕಡೆ ಸಂತ್ರಸ್ತೆಯ ಒಂದು ಏನು ಮಹಜರು ಮಾಡ್ತಿರುವಂತ, ಜೊತೆಗೆ ಈಗ ನೆಕ್ಸ್ಟ್ ನೋಟಿಸ್ ಕೊಡುವಂತ ಸಾಧ್ಯತೆ ಇರುವಂತದ್ದು. ಕೊಟ್ಟಾದ ಬಳಿಕ ಒಂದು ರೀತಿಯ ವಿಚಾರಣೆ ಮಾಡಿ ಬಂಧನ ಮಾಡುವ ಸಾಧ್ಯತೆ ಇದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.